ಈ ಒಂದು ವಿಡಿಯೋದಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ರೇಷಿಯೋ ಅನ್ನೋ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ನವೀನ್, ಸುರೇಶ್ ಆ್ಯಂಡ್ ತರುಣ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 5:3:2. ಸುರೇಶ್ retires from the firm and his share is acquired by Naveen and Tarun in the ratio of 2:1. ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ರೇಷಿಯೋ. ನ್ಯೂ ಪ್ರಾಫಿಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದಿದೆ. ಸೊ ಇವಾಗ ನಾವು ಕ್ಯಾಲ್ಕುಲೇಷನನ್ನು ನೋಡೋಣ. ಸೊಲ್ಯೂಷನ್ನ. ಸೊ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ರೇಷಿಯೋ. ಇಲ್ಲಿ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ ಅಂದರೆ ನವೀನು, ಸುರೇಶ್, ತರುಣ್ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅದರಲ್ಲಿ ಸುರೇಶ್ ರಿಟೈರ್ಡ್ ಆಗ್ತಿದ್ದಾನೆ. ಸೊ ಇವಾಗ ರೇಷಿಯೋ ಎಷ್ಟಿದೆಯಪ್ಪ ಅಂದರೆ 5:3:2 ಓಲ್ಡ್ ರೇಷಿಯೋ ಇದೆ. ಸೊ ನವೀನ್ದು 5, ಸುರೇಶ್ದು 3, ತರುಣ್ 2. ಸೊ 5/10, 3/10, 2/10 ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್, ಕ್ಯಾಲ್ಕುಲೇಷನ್ ಆಫ್ ನ್ಯೂ ಶೇರ್. ಇದು ಒಂದು ಕ್ಯಾಲ್ಕುಲೇಷನ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಫಾರ್ಮುಲಾ ಏನಿದೆ ನಮ್ಮ ಹತ್ರ ಅಂದರೆ ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೇನ್ಡ್ ಇದೆ. ಸೊ ಓಲ್ಡ್ ಶೇರ್ ಆಲ್ರೆಡಿ ಇದೆ ನಮ್ಮ ಹತ್ರ 5:3:2. ಶೇರ್ ಗೇನಡನ್ನು ಕಂಡುಹಿಡಿಬೇಕು. ಇವಾಗ ಶೇರ್ ಗೇನಡನ್ನು ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಗೇನಡ್ ರೇಷಿಯೋ ಇಂಟು ರಿಟೈರ್ಡ್ ಪಾರ್ಟ್ನರ್ ಶೇರ್ಸ್. ಈ ಒಂದು ಫಾರ್ಮುಲಾ ಯೂಸ್ ಮಾಡಿ ನಾವು ಶೇರ್ ಗೇನಡನ್ನು ಕಂಡುಹಿಡಿಬೋದು. ಸೊ ಫಸ್ಟ್ ಮೊದಲನೇದಾಗಿ ಶೇರ್ ಗೇನಡ್ ಬೈ ನವೀನ್ ಆ್ಯಂಡ್ ಶೇರ್ ಗೇನಡ್ ಬೈ ತರುಣ್. 3 ಪಾರ್ಟ್ನರ್ಸ್ ಇದ್ದಾರಲ್ಲ, ಬಟ್ ಇಲ್ಲಿ ಸುರೇಶ್ ರಿಟೈರ್ಡ್ ಆಗ್ತಿದ್ದಾನೆ. ಸೊ ಹಾಗಾಗಿ ನಾವು ಇಬ್ಬರದೇ ತೊಗೊಳ್ಬೇಕು, ನವೀನ್ ಆ್ಯಂಡ್ ತರುಣ್. ಶೇರ್ ಗೇನಡ್ ಬೈ ನವೀನ್ ಏನಪ್ಪ ಫಾರ್ಮುಲಾ? ಗೇನಡ್ ರೇಷಿಯೋ ಇಂಟು ರಿಟೈರ್ಡ್ ಪಾರ್ಟ್ನರ್ಸ್ ಶೇರ್ ಇದೆ. ಸೊ ಗೇನಡ್ ರೇಷಿಯೋ ಆಲ್ರೆಡಿ ನಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಇದೇನಿದೆ ಅಲ್ಲ, ತರುಣ್ ಈಸ್ ಇನ್ ದ ರೇಷಿಯೋ ಆಫ್ 2:1 ಅಕ್ವೈರ್ಡ್ ಮಾಡಿದ್ದಾರಲ್ಲ 2:1. ಇದೇನು ಗೇನಡ್ ರೇಷಿಯೋ. ಸೊ ಗೇನಡ್ ರೇಷಿಯೋ ಇಂಟು ರಿಟೈರ್ಡ್ ಪಾರ್ಟ್ನರ್ ಶೇರ್. ಗೇನಡ್ ರೇಷಿಯೋ 2:1 ಇದೆ. ಸೊ 2:1 ಅಂದರೆ ಅದು ಇವಾಗ 2:1 ಅಂದರೆ 2/3, 1/3 ಆಗುತ್ತೆ. ಸೊ 2/3 ಯಾವ್ದು? ನವೀನ್. ಮೊದಲನೇದಾಗಿ ನವೀನ್ ಬರೋದ್ರಿಂದ ನವೀನ್ದು 2/3, 1/3 ಇಸ್ ತರುಣ್. ಸೊ ರಿಟೈರ್ಡ್ ಪಾರ್ಟ್ನರ್ ಶೇರ್. ರಿಟೈರ್ಡ್ ಪಾರ್ಟ್ನರ್ ಶೇರ್ಸ್ ಅಂದರೆ ನವೀನ್ದು ಎಷ್ಟಿದೆ ಇಲ್ಲಿ? ಸುರೇಶ್ ರಿಟೈರ್ಡ್ ಆಗ್ತಿದ್ದಾನೆ. ರಿಟೈರ್ಡ್ ಪಾರ್ಟ್ನರ್ ಶೇರ್ ಎಷ್ಟಿದೆ? 3/10 ಇದೆ. ಸೊ 3/10. ಇಲ್ಲಿ ಕೂಡ 3/10. ಸೊ ಇವಾಗ ಇಂಟು ಮಾಡಬೇಕು. 2 × 3 6, 3 × 10 30 ಆಗುತ್ತೆ. ಸೊ 1 × 3 3, 3 × 10 10 ಆಗುತ್ತೆ, 30 ಆಗುತ್ತೆ. ಸೊ ಇವು ಡಿವೈಡ್ ಮಾಡಿದಾಗ 3 2 6, 3 10 30. ಸೊ 3 1 3 10, 2/10, 1/10 ಆಗುತ್ತೆ. ಸಿಂಪ್ಲಿಫೈ ಮಾಡಬೇಕಂದ್ರೆ ನೆಕ್ಸ್ಟ್ ಇವಾಗ ಫಾರ್ಮುಲಾ ಯೂಸ್ ಮಾಡಬೇಕು. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕಂಡುಹಿಡಬೇಕಾದ್ರೆ ಫಾರ್ಮುಲಾ ಏನಿದೆ? ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೇನಡ್. ಮೊದಲನೇದಾಗಿ ನವೀನ್ ತೊಗೊಳ್ಳೋಣ. ನಾವು ನವೀನ್ ಓಲ್ಡ್ ಶೇರ್ ಎಷ್ಟಿದೆ? ನವೀನ್ದು ಆಲ್ರೆಡಿ 5/10 ಇದೆ. ನಾವು ಆಲ್ರೆಡಿ ಮೊದಲೇ ನೋಡಿದ ಹಾಗೆ 5/10 ನವೀನ್ದಿದೆ. ತರುಣ್ 2/10 ಇದೆ. ಸೊ ತರುಣ್ ಆ್ಯಂಡ್ ನವೀನ್ ಇಬ್ಬರದು ನಾವು ಕಂಡುಹಿಡಬೇಕಾಗುತ್ತೆ. ಸೊ ನವೀನ್ 5/10 ಇದೆ. ಶೇರ್ ಗೇನಡ್ ಆಲ್ರೆಡಿ ಇವಾಗ ಕಂಡು ಹಿಡಿದಿದ್ದೇವಲ್ಲ ನಾವು, ಶೇರ್ ಗೇನಡ್ 2/10. ಸೊ 2/10. ನೆಕ್ಸ್ಟ್ ತರುಣ್ದ ಓಲ್ಡ್ ಶೇರ್ 2/10 ಇದೆ. ಶೇರ್ ಗೇನ್ 1/10 ಬಂದಿದೆ. ಸೊ ಪ್ಲಸ್ ಮಾಡಿದಾಗ 5 + 2 7 ಆಗುತ್ತೆ. 10 + 10 10 ಆಗುತ್ತೆ. ಇದು 2 + 1 3 ಇದು 10. ಸೊ ಇವಾಗ ನವೀನ್ ಆ್ಯಂಡ್ ತರುಣ್ ಇಬ್ಬರದು ಬಂತು. ಸೊ ಡಿನಾಮಿನೇಟರ್ 2 ಸೇಮ್ ಇರೋದ್ರಿಂದ ಎಷ್ಟು? 7:3 ಆಗುತ್ತೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದು 7:3.